ನಮಸ್ಕಾರ. ಜಮೀರ್ ಅಹಮದ್ ಖಾನ್ ಅವರೇ, ಸಚಿವರೇ, ತಾವೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಾ. ವಿಡಿಯೋದಲ್ಲೂ ಬಂದಿದೆ, ಪೇಪರಲ್ಲೂ ಬಂದಿದೆ, ವಿಡಿಯೋ ಹಾಕಿದ್ದೀನಿ. ಅದರ ಪ್ರಕಾರ ಕುಮಾರಸ್ವಾಮಿಯವರ ಒಟ್ಟು ಆಸ್ತಿ ಕರ್ನಾಟಕದ ಕರ್ನಾಟಕದ ಒಂದು ವರ್ಷದ ಬಜೆಟ್ 3.71 ಲಕ್ಷ ಕೋಟಿ. ಹಾಗಾದರೆ ಕುಮಾರಸ್ವಾಮಿಯವರ 3 ಬಜೆಟ್ ಅಂದರೆ 11 ಲಕ್ಷ ಕೋಟಿ ಆಸ್ತಿ ಆಯಿತು. ಅಲ್ಲಿಗೆ ಒಂದು ರೀತಿ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದು ರೀತಿ ಮುಖೇಶ್ ಅಂಬಾನಿ ಇದ್ದಂಗೆ, ರಿಲಯನ್ಸ್ ಮುಖೇಶ್ ಅಂಬಾನಿ. ತುಂಬ ಸಂತೋಷದ ವಿಚಾರ. ಇಷ್ಟು ಕುಲಂಕುಲ ಹೇಳ್ತಾ ಇರೋವಂಥ ಸಚಿವರೇ, ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ ಯಾಕೆ ಒಂದು SITನ ರಚನೆ ಮಾಡಿ ಈ ಒಂದು 11 ಲಕ್ಷ ಕೋಟಿ ಒಬ್ಬ ಕುಮಾರಸ್ವಾಮಿ, ಕಣ್ಣೀರು ಹಾಕೋ ಕುಮಾರಸ್ವಾಮಿಗೆ ಎಲ್ಲಿಂದ ಬಂತು ಅಂತ ಯಾಕೆ ಇನ್ವೆಸ್ಟಿಗೇಷನ್ ಮಾಡೋ ತಾಕತ್ತಿಲ್ವಾ? ಆಮೇಲೆ ಇದೇ ಪ್ರಶ್ನೆನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀವಿ. ನಿಮ್ಮ ಮಂತ್ರಿ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಆಸ್ತಿ 3 ಕರ್ನಾಟಕದ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ಆಶ್ಚರ್ಯದ ವಿಚಾರ. ಒಬ್ಬ ಕಣ್ಣೀರಿನ ಕುಮಾರಸ್ವಾಮಿ ಆಸ್ತಿ 11 ಲಕ್ಷ ಕೋಟಿನ. ಆಮೇಲೆ ನಮ್ಮ ಕಣ್ಣೀರಿನ ಕುಮಾರಸ್ವಾಮಿ ನಮ್ಮ ಕರ್ನಾಟಕದ ಮುಖೇಶ್ ಅಂಬಾನಿನ, ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆಮೇಲೆ ಕುಮಾರಸ್ವಾಮಿ ಅವ್ರಿಗೂ ಒಂದು ಚಾನ್ಸು, ನೀವು ಕೇಂದ್ರ ಸಚಿವರಾಗಿದ್ದೀರಾ. ಮತ್ತು ಆಮೇಲೆ ಕುಮಾರಸ್ವಾಮಿ ಫ್ಯಾನ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಮೀರ್ದು ಕುಮಾರಸ್ವಾಮಿಗಿಂತ ಡಬಲ್ ಆಸ್ತಿ ಇದೆ ಅಂತ. ಕುಮಾರಸ್ವಾಮಿ ಅವರೇ, ಇದು ನಿಜವಾಗಿ ಆದರೆ ಜಮೀರ್ ಅವ್ರ ಮೇಲೆ ED ಮತ್ತು CBI ತನಿಖೆ ನೀವು ಯಾಕೆ ಮಾಡಿಸ್ಬಾರ್ದು? ಆಮೇಲೆ ಇದೇ ಪ್ರಶ್ನೆನ ಜಮೀರ್ ಅವ್ರು ಕೇಳ್ತೀನಿ. ಬರೀ ಭಾಷಣಗಳಲ್ಲಿ ಇದನ್ನು ಕುಮಾರಸ್ವಾಮಿ ಹೆಸರನ್ನ ಬಳಸೋದು ಬಿಟ್ಟು ತನಿಖೆ ಮಾಡಿಸಿ, ತಾಕತ್ತಿದ್ರೆ ಅವರನ್ನು ನ್ಯಾಯ ಕೊಡಿಸಿ ಕರ್ನಾಟಕಕ್ಕೆ. ಥ್ಯಾಂಕ್ ಯು.